ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಂಗಾರು ಆರಂಭದಲ್ಲಿಯೇ ರೈತರಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಿರುವಂಥದ್ದು. ಒಂದು ಕಡೆ ಆಗ್ರೋ ಏಜೆನ್ಸಿ ಮಾಲೀಕರು ಕೃತಕ ಅಭಾವವನ್ನು ಸೃಷ್ಟಿಸಿ ರೈತರಿಗೆ ಸಂಕಷ್ಟಕ್ಕೆ ದುಡಿದ್ರೆ, ಇನ್ನೊಂದು ಕಡೆ ನಕಲಿ ರಸಗೊಬ್ಬರದ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು. ನಮ್ಮ ಜೊತೆ ಸದ್ಯ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಏನು ರೈತರು ಹಾಗೂ ರೈತ ಮಹಿಳೆಯರು ಕೂಡ ಇಲ್ಲಿ ಇರುವಂಥದ್ದು. ಏನು ನಕಲಿ ರಸಗೊಬ್ಬರ ಮಾರಾಟ ಮಾಡಲಾಗ್ತಿದೆ ಅನ್ನೋಂಥ ಆರೋಪವನ್ನು ರೈತರು ಮಾಡ್ತಿರುವಂಥದ್ದು. ಏನು ಕೃತಕ ಅಭಾವವನ್ನು ಸೃಷ್ಟಿಸಿ ಇಷ್ಟು ದಿನ ರೈತರು ಪ್ರತಿನಿತ್ಯ ಪರದಾಡುವಂತೆ ಮಾಡಲಾಗ್ತಿತ್ತು. ಇದೀಗ ನಕಲಿ ರಸಗೊಬ್ಬರದ ಆರೋಪಗಳು ಕೇಳಿ ಬರ್ತವೆ. ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಏನು 3 ರಸಗೊಬ್ಬರದ ಪ್ಯಾಕೆಟ್ಗಳಿವೆ. ಈ 3 ರಸಗೊಬ್ಬರದ ಪೈಕಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ಒರಿಜಿನಲ್ ರಸಗೊಬ್ಬರ ಆಗಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಒರಿಜಿನಲ್, ಯಾವುದೇ ರೀತಿಯ ಮಿಶ್ರಣ ಇರುವಂಥ ರಸಗೊಬ್ಬರ ಇದಾಗಿರುವಂಥದ್ದು. ಏನು ಮತ್ತೊಂದು ಪ್ಯಾಕೆಟ್ನಲ್ಲಿರುವಂಥ ಇದು ಏನಂದರೆ ಇದು ಮರಳು ಮಿಶ್ರಿತ ರಸಗೊಬ್ಬರ ಎನ್ನುವಂಥ ಆರೋಪವನ್ನು ರೈತರು ಮಾಡ್ತಿರುವಂಥದ್ದು. ಈ ಪ್ಯಾಕೆಟ್ಗಳ ಮೇಲೂ ಕೂಡ DAP ಅಂತಲೇ ಬರಲಾಗಿದೆ. ಆದರೆ ಪ್ಯಾಕೆಟ್ ಒಂದೇ ಆದರೂ ಕೂಡ ರಸಗೊಬ್ಬರ ಬೇರೆ ಬೇರೆ ಆಗಿದೆ. ಒರಿಜಿನಲ್ ರಸಗೊಬ್ಬರ ಬೇರೆ ಮತ್ತು ನಕಲಿ ರಸಗೊಬ್ಬರವನ್ನು ಕೂಡ ಮಾರಾಟ ಮಾಡಲಾಗ್ತಿದೆ ಅನ್ನೋಂಥ ಆರೋಪವನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಏನು ನಕಲಿ ರಸಗೊಬ್ಬರ ಮಾರಾಟ ಮಾಡಲಾಗ್ತಿದೆ, ಆದರೆ ಕೂಡ ದರ ಕೂಡ ಹೆಚ್ಚಿಗೆ ಪಡೆದು ಆಗ್ರೋ ಏಜೆನ್ಸಿ ಮಾಲೀಕರು ರೈತರಿಗೆ ಮೋಸವನ್ನು ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಏನು 1350 ರೂಪಾಯಿ ರಸಗೊಬ್ಬರ ಸರ್ಕಾರ ನಿಗದಿ ಮಾಡಿದೆ, ಆದರೆ 1800ಕ್ಕೂ ಅಧಿಕ ದರವನ್ನು ಆಗ್ರೋ ಏಜೆನ್ಸಿ ಮಾಲೀಕರು ಪಡೆಯುತ್ತಿದ್ದಾರೆ ಅನ್ನುವಂಥ ಆರೋಪವನ್ನು ರೈತರು ಮಾಡ್ತಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ರೈತರಿದ್ದಾರೆ. ಯಾವ ಸಮಸ್ಯೆಗಳಾಗ್ತಿದೆ ಅನ್ಕೋತು ಸರ್. ಈಗ ಈ ರಸಗೊಬ್ಬರ ನಕಲಿ ಅಂತ ಹೇಗೆ ಸಾಬೀತು ಮಾಡ್ಕೋತು ಸರ್? ಈಗ ನಾವು ಈ 18 ವರ್ಷ ನಾವು 18-20 ವರ್ಷದಿಂದ ನಾವು ಬಿತ್ತನೆ ಮಾಡೋದು ಇದು ಮಾಡೋದು ಮಾಡ್ತೀವಿ. ಇವತ್ತು ಯಾವುದು ನಕಲಿ ಯಾವುದು ವರ್ಷ ನಮಗೂ ಸ್ವಲ್ಪ ಗೊತ್ತಾಗ್ತದೆ. ಆದ್ರೂ ನಾವು ಏನಪ್ಪ ಅಂತಂದ್ರೆ ಇವತ್ತು ಜಿಲ್ಲಾಡಳಿತಗೆ ಕೃಷಿ ಅಧಿಕಾರಿಗಳಿಗೆ ಇವತ್ತು ಟೆಸ್ಟಿಗೆ ಕಳಿಸ್ಬೇಕಂತ ನಾವು ಕೇಳ್ಕೊಳತ್ತೀವಿ. ಯಾಕಪ್ಪ ಅಂತಂದ್ರೆ ನಾವು 1800 ದರ ಇದ್ದದೆ 1350 ರೂಪಾಯಿ DAP, 1800 2000 ರೂಪಾಯಿ ತೊಗೊಳತ್ತಾರೆ. 1800 2000 ರೂಪಾಯಿ ತೊಗೊಂಡು ನಮಗೇನಪ್ಪ ಅಂದ್ರೆ ಇವತ್ತು ರೀತಿ ಮಿಕ್ಸ್ ಇದ್ದದ್ದು ಗೊಬ್ಬರನೇ ನಮ್ಮ ಕೈಗೆ ಬರ್ಲತ್ತದ, ಗುಣಮಟ್ಟ ಗೊಬ್ಬರ ನಮ್ಮ ಕೈಗೆ ಬರಲಾಗ್ಯದ. ಈಗ ರೈತರಿಗೆ ಫಸ್ಟ್ ಈಗ ಗೊಬ್ಬರದಲ್ಲೂ ಹಿಂಗೆ, ಬೀಜದಲ್ಲೂ ಹಿಂಗೆ, ಮುಂದೆ ದರದಲ್ಲೂ ಹಿಂಗೆಯಪ್ಪ ಅಂತಂದ್ರೆ ರೈತರಿಗೆ ಏನಂದ್ರೆ ಭಾಳ ಅನ್ಯಾಯ ಆಗ್ತದೆ. ಮುಂದೆ ರೈತರಿಗೆ ಒಂದು ದೊಡ್ಡ ಹೊಡೆತ. ಅದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ, ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವ್ರು ಏನು ಕಲಬುರಗಿ ಉಪನಿರ್ದೇಶಕರು 1 ಉಪನಿರ್ದೇಶಕ 2 ಅವರ ಇದೇ ಹೊಣೆಗಾರನಾಗಿ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಕೂಡಲೇ ಅಮಾನತು ಮಾಡಿರಿ. ಇದು ಸಂಬಂಧಪಟ್ಟ ಆಗ್ರೋ ಏಜೆನ್ಸಿಗಳಿಗೆ ಏನಪ್ಪ ಅಂತಂದ್ರೆ ಇವತ್ತು ಕೃಷಿ ಕಾಯ್ದೆ 1985 ಕಲಂನಲ್ಲಿ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಟ್ಟಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡಬೇಕು. ಈಗ ರೈತರಿಗೆ ಏನಪ್ಪ ಅಂತಂದ್ರೆ 1350 ರೂಪಾಯಿದಾಗ DAP 265 ರೂಪಾಯಿ ಇವತ್ತು ಸರ್ಕಾರ ನಿಗದಿ ಮಾಡ್ಯದ. ಈ ದರದಲ್ಲಿ ಏನಪ್ಪ ಅಂದ್ರೆ ಒಂದು ಗುಣಮಟ್ಟ ರಸಗೊಬ್ಬರ ಏನದ ಪೂರೈಕೆ ಮಾಡ್ಬೇಕಂತಕ್ಕಂಥ ಮಾತನ್ನು ನಾವು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ. ಈಗ ಈ ರಸಗೊಬ್ಬರ ಯಾವ ಅಂಗಡಿಯಿಂದ ತಂದಿದ್ದು? ಇದು ಅಧಿಕಾರಿಗಳ ಗಮನಕ್ಕಿಲ್ವಾ? ಇದ್ರು ಯಾಕೆ ಸುಮ್ಮನಾದ್ರು? ಈ ರಸಗೊಬ್ಬರ ಚಂದ್ರಿಕಾ ಆಗ್ರೋ ಸಿಂಡಿಕೇಟ್ ಕಲಬುರಗಿ 2 ಏನಪ್ಪ ಅಂತಂದ್ರೆ ಜೇವರ್ಗಿ, ಅದು ರೈತರು ತೊಗೊಂಡು ಹೊಂಟಿದ್ರು ನಾವು ತೊಗೊಂಡು ಬಂದೀವಿ ಸರ್. ಅದು ಕಳಪೆ ಅಂತಕ್ಕಂಥದ್ದು ಹೊರತಾಗಿ ಇವತ್ತು ನಾವು ಅವ್ರು ಬಿಲ್ ಕೊಡ್ತಾರೆ ಸರ್. ಈ ಬಿಲ್ಲಿಗೆ ನಾವು ದುಡ್ಡು 5650 ರೂಪಾಯಿ ಬಿಲ್ ಕೊಟ್ಟಾರ. ಅದು ಆ್ಯಕ್ಚುಲಿ ಆಗೋದೇ 3800 ರೂಪಾಯಿ ಆಯ್ತು ಸರ್. ಹೆಚ್ಚಿಗೆ ಏನಪ್ಪ ಅಂತಂದ್ರೆ 1800ರಿಂದ 2000 ರೂಪಾಯಿ ಸುಲಿಗೆ ಮಾಡ್ಯಾರ. ಇವತ್ತು ಪ್ರತಿಯೊಬ್ಬ ರೈತರಿಗೆ ಇದೇ ರೀತಿ ಸುಲಿಗೆ ಅಲ್ಲತ್ತ ಸರ್. ಕಲಬುರಗಿ ಜಿಲ್ಲೆಯವಾಗ ಇವತ್ತು ಸುಮಾರು ಒಂದು 5ರಿಂದ 6 ಮೆಟ್ರಿಕ್ ಸಾವಿರ ಟನ್ ನಮ್ಮ ಕಲಬುರಗಿ ಕಾಲಿಟ್ಟದ್ದು ಸರ್. 40ರಿಂದ 50 ಸಾವಿರ ಚೀಲ. ಕೇಳೋರು ಯಾರೂ ಇಲ್ಲ. ಒಂದು ತಿಂಗಳ ಮುಂಚೆನೇ ಇವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿವಿ. ಆಂಧ್ರದಿಂದ, ತೆಲಂಗಾಣದಿಂದ ಮತ್ತೇನಪ್ಪ ಅಂತಂದ್ರೆ ಈ ಕಡೆ ಬಿಜಾಪುರ, ಬಾಗಲಕೋಟೆಯಿಂದ ಬರ್ಲತ್ತದ ಅಂತೇಳಿ ಯಾರು ಹೆಚ್ಚಿಕೊಳ್ಳೋದಕ್ಕೇನಪ್ಪ ಅಂದ್ರೆ ಇವತ್ತು ರೈತರಿಗೆ ಇವತ್ತು 1800 2000 ನಾವು ಕೊಟ್ಟು ಇವತ್ತು ಮಣ್ಣಿಗೆ ಒಯ್ದು ಮಣ್ಣು ಹಾಕ್ಲಕತ್ತೀವಿ. ನಮಗೆ ಬೆಳೆ ಏನಪ್ಪ ಅಂತಂದ್ರೆ ಇದು ಫಸಲ್ ಕೈಗೆ ಬರಲ್ಲ ಸರ್. ಹಿಂಗಾದ್ರೆ ರೈತ ಆತ್ಮಹತ್ಯೆ ತಡಿಲಕ್ಕೆ ಸಾಧ್ಯನೇ ಇಲ್ಲ. ರೈತ ಆತ್ಮಹತ್ಯೆ ಹೆಚ್ಚಿಗೆ ಆದ ಹೊರತಾಗಿ ತಡಿಲಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಏನಪ್ಪ ಅಂದ್ರೆ ವಿನಂತಿಸ್ಕೊಳ್ತೀವಿ, ಕೂಡಲೇ ಏನಪ್ಪ ಅಂತಂದ್ರೆ ಗುಣಮಟ್ಟ ರಸಗೊಬ್ಬರ ವಿತರಣೆ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಈಗ ಒಂದು ಕಡೆ ಅಧಿಕಾರಿಗಳು ಹೇಳ್ತಾರೆ ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸಿ DAP ರಸಗೊಬ್ಬರ ಸಿಗದೇ ಇದ್ದರೆ ನಿಮ್ಗೆ ಅನ್ನುವಂಥದ್ದು ಒಂದು. ಮತ್ತೆ ಆಗ್ರೋ ಏಜೆನ್ಸಿ ಮಾಲೀಕರು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಇದೀಗ ನ್ಯಾನೋ ರಸಗೊಬ್ಬರ ತೆಗೆದ್ರೆ ಮಾತ್ರ ನಿಮ್ಗೆ ರಸಗೊಬ್ಬರ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದನ್ನು ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತದೆ
ಸರ್ ಇವತ್ತು ಕಲಬುರಗಿಯಲ್ಲಿ ಏನು ರಸಗೊಬ್ಬರ ವಿತರಣೆ ಮಾಡಕತ್ತಾರ ಸರ್. ರಸಗೊಬ್ಬರ ವಿಸ್ತರಣೆಯಲ್ಲಿ ಕಳಪೆ ಮಟ್ಟದ ರಸಗೊಬ್ಬರ ಮತ್ತು ಬೀಜವು ಕೂಡ ಕಳಪೆ ಮಟ್ಟದಾಗ್ಯಾವ ಸರ್. ಅದರ ಜೊತೆಗೆ ರಸಗೊಬ್ಬರದ ಜೊತೆಗೆ ಲಿಂಕನ್ನು ತೊಗೊಳ್ಳಿ ಅಂತ ಹೇಳ್ತಾರೆ ಸರ್. ನ್ಯಾನೋ ಯೂರಿಯಾ ತೊಗೊಂಡ್ರೆ ಮಾತ್ರ ನಿಮಗೆ DAP ವಿತರಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಮಗೆ ಈಗ ನೀಡಿರೋದು DAP ಮಾತ್ರ, ನಮಗೆ ನ್ಯಾನೋ ಯೂರಿಯಾದ ಅವಶ್ಯಕತೆ ಇಲ್ಲ. ಆದರೂ ಕೂಡ ರೈತರು ಸರಿ ಅಂತೇಳಿ ತೊಗೋತಾ ಇದ್ದಾರೆ. ಬಟ್ ಸರ್ ಇವ್ರು ಏನು ಮಾಡ್ತಾರೆ ಸರ್, ಒಂದು DAP ಚೀಲಕ್ಕೆ 1350 ರೂಪಾಯಿ MRP ರೇಟ್ ಇರೋದ್ರನ್ನ ಇವ್ರು ತೊಗೊಳ್ತಾ ಇರೋದು 1850 ರೂಪಾಯಿ ಪ್ರತಿಯೊಬ್ಬ ರೈತರ ಹತ್ರ ತೊಗೊಳ್ತಾರೆ ಸರ್. ಅದ್ರ ಜೊತೆಗೆ ನ್ಯಾನೋ ಯೂರಿಯಾಕ್ಕೆ 298 ರೂಪಾಯಿ ಇರೋದು 600 ಚಿಲ್ಲರ್ ತೊಗೊಳತ್ತಾರೆ ಸರ್. ಟೋಟಲ್ ಆಗಿ ಒಂದು DAP ಚೀಲ ತೊಗೋಬೇಕಾದ್ರೆ ರೈತರಿಗೆ 2680 ರೂಪಾಯಿ ಬೀಳಕತ್ತೆ ಸರ್. ರೇಟ್ ಇರೋದು 1350, ರೈತರಿಗೆ ಹೊರೆ ಆಗ್ತಾ ಇದ್ರು 2680 ರೂಪಾಯಿ. ಅಂದರೆ ಒಬ್ಬ ರೈತನಿಗೆ 1000ದಿಂದ 800 ರೂಪಾಯಿ ಜಾಸ್ತಿ ಆಗ್ತಾ ಇದೆ ಸರ್. ಇದಿಷ್ಟು ರೈತರ ಆರೋಪವಾಗಿರುತ್ತು. ಏನು ನಕಲಿ ರಸಗೊಬ್ಬರ ಮಾರಾಟ ಮಾಡ್ತಿದ್ರೆ ಅಂತ ಆಗ್ರೋ ಏಜೆನ್ಸಿಗಳ ವಿರುದ್ಧ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಎನ್ನುವಂಥ ಆಗ್ರಹವನ್ನು ರೈತರು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.